ಒಂದು ಊರಿಂದ ಒಂದು ಪ್ರಯಾಣ ಶುರು ಮಾಡಿದಾಗ ಒಂದು ರಸ್ತೆ ಇರುತ್ತೆ, ಒಂದು ಜರ್ನಿ ಇರುತ್ತೆ, ಒಂದಿಷ್ಟು ಸ್ನೇಹಿತರು ಇರ್ತಾರೆ, ಒಂದಿಷ್ಟು ಕನಸುಗಳಿರುತ್ತೆ. ಅದೆಲ್ಲವೂ ಈಡೇರಿದ ನಂತರ ಮತ್ತೆ ಆ ಊರಿಗೆ ಹೋಗೋವಾಗ ಬೇರೆದೇ ಜರ್ನಿ ನೆನಪಾಗುತ್ತೆ. ಸೊ ಇಂಥದ್ದು ಜರ್ನಿ ಬಗ್ಗೆ ಮಾತಾಡಲಿಕ್ಕೆ ಕಾರಣ ಏನಂತಂದರೆ, ಪ್ರಮೋದ್ ಶೆಟ್ರು NS66 ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಪ್ರಯಾಣದ ಹಾದಿ ಬಗ್ಗೆ ಮಾತಾಡ್ತಾನೆ. ಸರ್ ಹೇಗಿದೆ ಜರ್ನಿ ಎಲ್ಲ? ಯಾಕಂದರೆ ನಾನು ಆರಂಭದಲ್ಲೇ ಹೇಳಿದೆ, ಒಂದು ಲೈಫ್ ಜರ್ನಿ ಶುರು ಹೋಗ್ಬೇಕಂದ್ರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಮತ್ತಲ್ಲಿಗೆ ತುಂಬ ವೇರಿಯೇಷನ್ಸ್ ಇರುತ್ತೆ. ಹೆಂಗಿದೆ ಹೈವೇ ಜರ್ನಿ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟವಾದ ಹೈವೇ. NH66 ಮಂಗಳೂರಿಂದ ಗೋವಾಗೆ ಇರುವಂಥ ಹೈವೇ ಅದು. ಭಾಳಷ್ಟು ಕತೆಗಳಿದೆ ಆ ಹೈವೇಲಿ. ನನ್ನ ಪರ್ಸ್ನಲಲ್ಲೂ ಭಾಳಷ್ಟು ಕತೆ ಇದೆ, ಈ ಸಿನಿಮಾದಲ್ಲೂ ಭಾಳಷ್ಟು ಕತೆ ಇದೆ. ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಥ್ರಿಲ್ಲರ್ ಜಾನರಲ್ಲಿ ಹೋಗುತ್ತೆ. ನನ್ನ ಲೈಫಲ್ಲಿ ಹೇಳಬೇಕು ಅಂದರೆ ಎಮೋಷ್ನಲ್ ಜರ್ನಿ ಇದೆ ಆ ರಸ್ತೆಯಲ್ಲಿ. ಆ್ಯಂಡ್ ಪ್ರತಿಯೊಂದು ಹಾದಿಯನ್ನು ಅಂದರೆ ನಮ್ಮ ಊರಿಂದ ವಾಪಸ್ ಬೆಂಗಳೂರಿಗೆ ಬಂದ್ವಿ, ಬೆಂಗಳೂರಲ್ಲಿ ಎಜುಕೇಷನ್ ಮಾಡಿದೆ, ಬದುಕನ್ನು ಕಟ್ಕೊಂಡೆ, ಸಿನಿಮಾ ರಂಗಭೂಮಿ ಶುರು ಮಾಡಿದೆ, ಸಿನಿಮಾಗೆ ಬಂದೆ. ಇದೆಲ್ಲ ಆದ ನಂತರ ಸಿನಿಮಾ ಅಂತ ಶುರುವಾದಾಗ ಉಳಿದವರು ಕಂಡಂತೆಗೆ ಮತ್ತೆ ವಾಪಸ್ ಅಲ್ಲಿಗೆ ಹೋದ್ವಿ. ರಿಕ್ಕಿ ಅನ್ನೋ ಸಿನಿಮಾ ಮಾಡಿದ್ವಿ, ಉಳಿದವರು ಕಂಡಂತೆ ಸಿನಿಮಾ ಮಾಡಿದ್ವಿ, ಕಾಂತಾರ ಮಾಡಿದ್ವಿ, ಕಾಂತಾರ ಚಾಪ್ಟರ್ 1 ಆಯಿತು. ಸೊ ಈ ಥರ ಊರಲ್ಲಿ ಆದಂಥ ಅಷ್ಟೂ ಜರ್ನಿಗಳು ನೆನಪಿಗೆ ಬರುತ್ತೆ. NH66ಗೆ ಬಂದಾಗ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ್ವಿ, ಎಲ್ಲ ಸಕ್ಸಸ್ಸಿನ ಜೊತೆಲಿ. ಈ ಸಿನಿಮಾ ಮೂಲಕ ಮತ್ತೆ ಅದೇ NH66ಗೆ ಕರ್ಕೊಂಡು ಹೋಗ್ತಿದ್ದಾರೆ ನಿರ್ದೇಶಕರು ಮಂಜು ಅವರು. ಹೋಪ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸರ್, ನೀವು ನೆನಪಿಗೆ ಜಾರಿದ್ರಿ, ಉಳಿದವರು ಕಂಡಂತೆ ಹೋದ್ರಿ, ರಿಕ್ಕಿಗೆ ಹೋದ್ರಿ, ಕಾಂತಾರಾಗ ಹೋದ್ರಿ. ಇದೆಲ್ಲವೂ ಕೂಡ ಆವತ್ತಿದ್ದಂಥದ್ದು ಈಗಲೂ ಕೂಡ ಹಾಗೆ ಇದೆಯಾ ಅನ್ನೋವಂಥ ಒಂದು ಪ್ರಶ್ನೆ ಸರ್. 100% ಹಾಗೆ ಇದೆ. ಮೋಸ್ಟ್ಲಿ ನನಗನ್ನಿಸ್ತಾ ಇರೋದೇನು ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ ಅಂದರೆ ಸುಮಾರಷ್ಟು ಅನ್ಫಾಲೋ ಮಾಡಿದ್ರು, ಅವ್ರನ್ನ ಮಾಡಿದ್ರು, ಇವ್ರನ್ನ ಮಾಡಿದ್ರು, ನನ್ನೂ ಅನ್ಫಾಲೋ ಮಾಡಿದ್ದಾರೆ. ಹಂಗಂತಲ್ಲ, ಬಟ್ ಅದಕ್ಕೆ ಒಂದಿನ ಮುಂಚೆನೂ ಜೊತೆಲೇ ಇದ್ದೆ ನಾನು. ಅಂದರೆ ಯಾವುದೋ ಒಂದು ಅವಾರ್ಡ್ಸಲ್ಲಿ ಇಲ್ಲೇ ಬೆಂಗಳೂರಲ್ಲಿ. ಸೊ ಅವಾಗಲೂ ಎಲ್ಲರೂ ಅದೇ ರೀತಿ ಇದ್ದೀವಿ ಸರ್. ಅಂದರೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗೋಸ್ಕರನೇ ಆಗ್ತಿದೆಯೋ ಅಥವಾ ಅವ್ನ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದಾನೋ ಅನ್ನೋದಕ್ಕಿಂತ ನಮ್ಮ ಜೊತೆ ಹೆಂಗೆ ಮಾತಾಡ್ತಾ ಇದ್ದಾರೆ ಪರ್ಸ್ನಲ್ ಆಗಿದ್ದಾಗ, ಫೋನ್ ಮಾಡಿದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಅಥವಾ ನಮ್ಮ ಜೊತೆ ಅವನಾಗೆ ಫೋನ್ ಮಾಡಿದಾಗ ಹೆಂಗೆ ಮಾತಾಡ್ತಾನೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಸೊ ನನ್ನ ಜೊತೆ ಇವತ್ತರೆಗೂ ಯಾರದ್ದೂ ಮನಸ್ತಾಪಗಳಿಲ್ಲ, ನಾನು ಯಾರ ಮೇಲೂ ಮನಸ್ತಾಪಗಳಿಲ್ಲ.